ಎಲ್ಲಪ್ಪ ಓದಿಲ್ಲಪ್ಪ ಯಪ್ಪ. ಆಗ ರಾತ್ರಿ ಅವಾಗ ಸಾಲ ಎಲ್ಲಿದು ರೊಕ್ಕ ಕೊಟ್ಟು ಇದು ಮಾಡ್ತಾರೆ. ಸಾಲ ಇದ್ದಿಲ್ಲ ಅವಾಗ. ನಾವು ಹೋಗಿಲ್ಲಪ್ಪ. ದನ ಕಾಯಕ ಸಾಕು, ನಮ್ಮ ಮಾತು ಬಿಡ್ತದಿಲ್ಲ. ದನ ಒಂದು 15 ವರ್ಷ ಮೇಲೆ ಕದೀನಿ. 15 ವರ್ಷ ಯಾಕಪ್ಪ ಎತ್ಕದೀನಿ. ಪಟ್ಟಣ ರಾವಳ ಅಂತಂದು ಎತ್ತು ಅವಾಗ. ಅವ್ರು ಬಂಧುಗಳನ್ನ ಹೊಡಿಯೋದು ಬಿಡ್ತಾರೆ. ಭಾರಿ ಎತ್ತು ಅವಾಗ. ಈಗ ನಮ್ಮ ಸ್ವತಂತ್ರ ಸಿಕ್ಕಿಂದ ಭಾಳ ಚಲೋ ಆಯ್ತು. ಪೊಲೀಸರು ಬಂದರೆ ಈಗ ಮುಖಿರ್ ಬೀಳ್ತಾರೆ. ಅವಾಗ ಎಲ್ಲಿ ಹೊಡಿಯೋಗಿ ಬಿಡ್ತದೆ. ಪೊಲೀಸರು ಬಂದಲ್ಲಿ ಅಂತಂದು ಹೊಡಿಯೋಗಿ ಬಿಡ್ತಾರೆ ಎಲ್ಲರೂ. ಎಟ್ಟ ನಿರ್ತದಿಲ್ಲ. ಈಗಿನ ಕಾಲ ಚಲೋ ಅದನಪ್ಪ, ಭಾರಿ ಚಲೋ ಅಲ್ಲ ಈಗಿನ ಕಾಲ ಭಾರಿ ಚಲೋ ಕಾಲ. ಅವಾಗ ಎಲ್ಲಿ ಯಪ್ಪ ಗಡನ ಕಾಳು ಸಿಗ್ತದಿಲ್ಲ. ಗಡನ ಯಾರೊಬ್ಬರು ಕೆಂಪು ಜೋಳ ಕೊಡಿದ್ರೆ ಅವನ ಅನ್ಸಿದ್ರೆ ಅವನ ರೊಕ್ಕ ಕೊಟ್ಟಾಗಂತದೆ. ಸುಮ್ಮನೆ ಕೆಂಪು ಜೋಳ ತರ್ತಾರೆ. ನಮಸ್ಕಾರ. ಆರಾಮದಿರಿ? ಆರಾಮದೀವ್ರಿ. ಒಳ್ಳೇದಾಗ್ಲಿ. ತುಂಬಾ ಸಂತೋಷ. ನಮಸ್ಕಾರ ಪ್ರೀತಿಯ ವೀಕ್ಷಕ ಬಂಧುಗಳೇ, ಲೈಫ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬನ್ನಿ, ನಾನು ಇವತ್ತಿನ ದಿವಸ ಕೊಪ್ಪಳ ಜಿಲ್ಲಾ ಯಲಬುರ್ಗಾ ತಾಲೂಕಿನ ಯಡ್ಡೋಣಿ ಗ್ರಾಮದಲ್ಲಿದ್ದೀನಿ. ಬನ್ನಿ ವೀಕ್ಷಕರೇ, ದಾರಿಯಲ್ಲಿ ಹಾಗೆ ಹೋಗ್ತಾ ಇದ್ದೆ. ಇಲ್ಲಿ ಒಬ್ಬರು ಹಿರಿಯರು ಕೂತಿದ್ದಾರೆ, ಶೇಂಗಾಕ್ಕೆ ನೀರನ್ನು ಕಟ್ತಾ ಇದ್ದಾರೆ. ಬನ್ನಿ, ಒಂದಷ್ಟು ಅವರ ಹಿರಿಯರ ಬದುಕಿನ ಕತೆ ಹೇಗಿತ್ತು ಆಗಿನ ಕಾಲದಲ್ಲಿ. ಈಗ ಅವರು 1946ರಲ್ಲಿ ಜನಿಸಿರ್ತಕ್ಕಂಥವ್ರು. ಅವ್ರು ಜನಿಸಿ 1 ವರ್ಷ ಆದಮೇಲೆ ಸ್ವತಂತ್ರ ಸಿಕ್ತು ನಮ್ಮ ದೇಶಕ್ಕೆ. ಅಂತಹ ವ್ಯಕ್ತಿಯನ್ನು ನಾನು ಮಾತಾಡ್ಸೋಣ ವೀಕ್ಷಕರೇ. ಬನ್ನಿ, ಅವ್ರನ್ನ ಮಾತಾಡ್ಸೋಣ ಬನ್ನಿ. ಓಕೆ ಅಜ್ಜರ ನಮಸ್ಕಾರ ರೀ. ಹಾಂ ಇದ್ದಾಳೆ ಅಜ್ಜರ ನಮಸ್ಕಾರ ರೀ. ನಮಸ್ಕಾರಪ್ಪ. ಆರಾಮದಿರಿ? ಆರಾಮದಿಯಪ್ಪ. ಏನು ಮಾಡಕತ್ತೀರಪ್ಪ? ನೀರು ಕಟ್ಟಕಂತೀವಪ್ಪ. ಸಿಂಗಾದಕ್ಕೆ ನೀರು ಕಟ್ಟಕತ್ತೀರಾ? ಸಿಂಗಾದಕ್ಕೆ ನೀರು ಕಟ್ಟದ್ನ. ಎಷ್ಟು ರೀ ನಿಮ್ಗೆ ವಯಸ್ಸು? ಒಂದು 10 ಕಮ್ಮಿ 80 ಆಗಿ ಬಂದವಪ್ಪ. 80? ಅಬ್ಬಾ. ಸ್ವತಂತ್ರ ಸಿಕ್ಕ 1 ವರ್ಷ ಇಂದ ಸ್ವತಂತ್ರ ಸಿಗಕ್ಕಿನ ಮುಂಚೆಕ್ ಹುಟ್ಟಿರಿ. ಹುಟ್ಟಿ 47ರಾಗ ಸ್ವತಂತ್ರ ಸಿಕ್ತಿ. 46 ನೀವು ಹುಟ್ಟಿರಿ. 1946 ಸ್ವತಂತ್ರ ಸಿಗಕ್ಕಿನ ಮುಂಚೆ ಹುಟ್ಟಿದಾರೆ ನೀವು. ಹೆಂಗಿತ್ತು ಅವಾಗ ನಿಮ್ಮ ಕಾಲ? ಅವಾಗ ಭಾರಿ ತೆಗೋತಪ್ಪ. ಭಾರಿ ತೆಗೋತ. ಸ್ವತಂತ್ರ ಸಿಕ್ತ್ಯಾ? ನೀವು ಸಣ್ಣರಿದ್ರಿ, 2 ವರ್ಷದಾರ ಇದ್ರಿ ಅವಾಗ ಬೆಂಕಿ ಹಾಕ್ತಿದ್ದೀವಿ. ಕಡ್ಡಿಪಟ್ನ ಏನು ದೂದಿಲಿ ಬೆಂಕಿ ಮಾಡ್ತದ. ಅದು ದೂದಿಲಿ ಬೆಂಕಿ ಬಡ್ದು ಅಲ್ಲಿ ಚಾವಡಿ ಮುಂದೆ ತಳವಾರ. ನಾವು ಚಾವಡಿ ಮುಂದೆ ಇದನ್ನ ಬೆಂಕಿ ಹಾಕಿ ಬಂದ್ರೆ ಕೊಳ್ಳೆಗೆ ಬಂದು ತಗೊಂಡು ಬೆಂಕಿ ಮಾಡ್ಕೊಂತಾರೆ. ಕಡಿಪಟ್ಟು ನಿಂತಿಲ್ಲನ್ರಿ ನಿಮ್ಮ ಕಾಲದಾಗ? ಇಲ್ಲ ಅಯ್ಯೋ, ಬೆಂಕಿ ಬರೀ ದೂದಿ ಚಕ್ಮಿಕಿ ಕಲ್ಲು ಚಕ್ಮಿಕಿ ಮಾಡ್ತದೆ. ಹಿಂಗೆ ಬಡ್ಕ್ ಬಡ್ದು ದೂದಿ ಇದು ಮಾಡ್ತದೆ. ಅವಾಗ ಭಾರಿ ತ್ರಾಸಪ್ಪ. ಈಗೇನಪ್ಪ ಬಾಬು ಅಡುಗೆ ಮಾಡ್ಬೇಕಂದ್ರೆ ಅಲ್ಲಿ ಚಾವಡಿ ಮುಂದೆ ಇದು ಕಲೆ ಮಟ್ಟ ಬೈತಲ್ಲ, ಅದ್ರ ಮುಂದೆ ಬೆಂಕಿ ಮಾಡ್ಕೊಂಡ್ ಕುಂದಿರ್ತೀವಿ. ಕುಳ್ಳೆ ತಗೊಂಡು ಬೆಂಕಿ ಮಾಡ್ಕೊಂತ ಕುಂದ್ರಿ. ಬೇಟದ್ರೆ ನಾವು ಮಾಡ್ಬೇಕೆಲ್ಲ ಬೇಯ್ತಿದ್ರು ನಮ್ಮನೆ. ಮತ್ತು ಅಲ್ಲಿದ್ದ ಅವ್ರು ಹತ್ತಾಗ ಸಪ್ಲೈ ಮಾಡ್ಕೊಂತ ಕುಂದ್ರ. ಬೆಂಕಿ ಮುಂದೆ ಮಾಡ್ಕೊಂತ ಬಂದು ತಗೊಂಡೋಗಾರ ಇಲ್ಲಿ ತಂದು ಹೋಗಿದ್ರೆ ಮತ್ತೆ ಅಲ್ಲಿ ಸಟ್ಟಾಗಲಿ ಸಟ್ಟಾಗದೆ. ಅಡಿಗೆ ಮಾಡ್ಬೇಕಾರ ಯಾರು ಮುಸಿಸಿ ಅದಾರ ದೂದಿ ಮಾಡಿ ಕೊಡ್ಬೇಕ. ನಾವ ಮಾಡ್ಬೇಕ. ನೀವು ಮಾಡ್ತಿದ್ರಿ? ಬೆಂಕಿ ಮಾಡ್ಬೇಕು ಹೋಗಿ. ಮಧ್ಯಾಹ್ನ ನಾವು ಹೋಗಿದ್ವಿ ಅಲ್ಲಿ ಅದು ವಿರಿ ಜಾಳಕಕ್ಕೆ ಹೋಗಿದ್ವಿ. ಅಲ್ಲಿ ಕಾಗಿ ಕೂತಿದ್ವಿ. ಅವಾಗ ನಮ್ಮ ಮಧ್ಯಾಹ್ನ ನಾವು ಹೋಗಿ ಕುಂತ್ಕೊಂಡಿದ್ವಿ. ಬಂದು ಬೆಂಕಿ ತಗೊಂಡು ಹೋಗಿದ್ರಿ. ಕಷ್ಟ ನಿಮ್ಮ ಕಾಲದಾಗ? ಈಗ ಕಷ್ಟಪ್ಪ. ಈಗೇನಪ್ಪ ಅಲ್ರಿ, 60 ವರ್ಷ ರಿಟೈರ್ಡ್ ಆದ್ಮೇಲೆ ಮನೆಗೆ ಹೋಗ್ಬಿಡ್ತಾರ ನೌಕರಿ ಮಾಡಾರ. ಮತ್ ನಿಮ್ಗೆ 80 ವರ್ಷ ಆದ್ರೆ ನೀನು ನೀರು ಕಟ್ಟಾಕತ್ತಿರಲ್ಲ. ದುಡಿತೀವಿ. ಆಗ ಕಾಲೊಂದು ಇದೆ ಮೊಣಕಾಲ. ಆಗ ಹೊಡೆದು ಬಸ್ ಹೊಂಟಿರಿ. ಎಷ್ಟು ಎಕರೆ ಹಾಕಿರಿ ಶೇಂಗಾ? ಇದೊಂದು ಎಕರೆ ಮೇಲೆ ಐತೆ. ಅಲ್ಲೊಂದು 2 ಎಕರೆ ಹಾಕೈತೆ. ಒಟ್ಟ 4 ಎಕರೆ ಹಾಕಿ ಸೊಟ್ಟ ಬಿಟ್ಟದ. 4 ಎಕರೆ ಹಾಕಿರಿ. ಒಟ್ಟ 3.5 ಕ್ವಿಂಟಲ್ 4 ಕ್ವಿಂಟಲ್ ಹಾಕಿ ನೋಡಪ್ಪ. 3.5 ಕ್ವಿಂಟಲ್ ಅಂತ ಮೇಲೆ ಹಾಕಿ. ಹೌದು, ಕಸ ಬೆಳಿತಿ ಅಂದ್ರೆ ಪುಳ್ಗುಂಟಿ ಎಲ್ಲ ಕಸ 4 ಕ್ವಿಂಟಲ್ ಮೇಲೆ ಹಾಕೋದು. ಇವು ಕೇಳ್ತಾವ್ರಿ? ಕೇಳಲ್ಲಪ್ಪ. ಕೇಳಲ್ಲ ಸ್ವಲ್ಪ. ಸುಮ್ಮನೆ ಅತ್ತೇಲಿದ್ರೆ ಅದು ಅರ್ಥ ಆಗಲ್ಲ. ಅವೊಂದು ಮಾತಾಡ್ರೆ ಅವ್ರೊಂದು ಮಾತಾಡಕ ಹಿಂಗೈತೆನ? ಕಣ್ರಿ ಕಣ್ಣು ಕಾಣ್ತಾವ? ಕಣ್ಣು ಆಪ್ರೇಷನ್ ಮಾಡ್ಸಿ ಕನ್ಸಲ್ಟ್ ಕೊಟ್ಟಾರ. ಹೌದು, ಇಲ್ಲಿ ರಂಗಕುಟ್ಟೆಗೆ ಮೀಟಿಂಗ್ ಇತ್ತು. ಹೋಗಿದ್ವಿ. ಕನ್ಸಲ್ಸ್ ತಗೊಂಡ್ರೆ ಒಂದು 500 ರೂಪಾಯಿ ಕೊಟ್ಟು ಕಳಿಸಿದೆ. ಹೌದಾ? ಇಲ್ಲಿ 60 ವರ್ಷ ಮ್ಯಾಲಿದ್ದವ್ರಿಗೆ ಫ್ರೀಯಾಗಿ ಕೊಡ್ತಾರೆ ಇಲ್ಲಿ ಇದ್ರಾಗ ಹಿರಿಯ ಅಂಕಲ್ಕೊಂಡದಾಗ ಎಲ್ಲ. ಮೀಟಿಂಗಿಗೆ ಒಳ್ಳೆ ಬಾ ಅಂದ ಡಾಕ್ಟ್ರ್ ಅವರು. ಒಳ್ಳೆ ಬಾ ಅಂದ್ರಲ್ಲ, ಒಳ್ಳೆ ಬಂದು ಅವಾಗ ನಾನು ಹೋದ್ಮೇಲೆ ಹೋದೆ. ಮತ್ತೆ ಇದು
ಮತ್ತು ಯಾರ ಮಂದಿ ಹೇಳ್ಬೇಡಪ್ಪ ನಾನು ಇದು ತರಿಸ್ತೀನಿ ಅಂತಂದು ಮತ್ತು ಮನೆಗೆ ಬಂದೀವಿ ಮತ್ತು ಹೊಳ್ಳಿ ಫೋನ್ ಮಾಡಿದ ಮತ್ತು ಹೊಳ್ಳಿಗೆ ತೆಗಿಸ್ಕೊಂಬಂದ್ವಿ ಇಂಜಿನ್ ಕೊಟ್ಟಿದ್ವಿ. ಎಷ್ಟು ಜನ ಮೊಮ್ಮಕ್ಕಳು? ಮೊಮ್ಮಕ್ಕಳ ಹಾಂ 6 ಮಂದಿ, ಇನ್ನೂ 6 ಮಂದಿ ಅದಾರ, ಮತ್ತು ಮೊಮ್ಮಗಳೊಂದು 7 ಮಂದಿ ಅದಾರ. ಮೊಮ್ಮಕ್ಕಳು 7 ಮಂದಿ ಆಪ್ರೇಷನ್ ಮಾಡಿಸ್ಯಾರ. ನೀನೇ ಬರ್ತು ಬೈದು ಆಗ್ತದೆ ಕಟ್ ಹಿಂದೆ ಮಾಡ್ಕೊಂಡ್ರೆ ಮತ್ತು ಮಕ್ಕಳು ಇದಾಗೆಲ್ಲ ನೌಕರಿ ಇರುತ್ತೆ. ನೀನೇ ಬರ್ತು ಸಣ್ಣತದಾನ ಕ್ರಿಕೆಟ್ ನಗಡ ಮಾಡಿಯಲ್ಲ. ಬೇಸೈತೆ ಆರಾಮದಿರಿ? ಯಾರು ನೀರು ಎಷ್ಟು ಇಂಚ್ ಐತ್ರಿ? ಇವು ನೀರು ಸರಿಯಿಲ್ಲ. ಇದೊಂದು 2 ಇಂಚ್ ಐತೆ, ಅದು ಒಂದು ಇಂಚ್ ಐತೆ. ಅದು ನೀರು ಭಾಳ ಇಲ್ರ? ಇಲ್ಲ 2 ಕಲ್ತ ಆಗ ಒಂದು 2 ಇಂಚ್ ಸಾಕ ನೋಡು. ಏನು ಮಾಡ್ಕೊ ಅಲ್ಲಿ ಬೇಸದಾವ ಇದು ನೋಡು ಐತಿ. ಬೇಸಿಲ್ಲ. ಎಷ್ಟು ಎಕರೆ ಹಾಕಿರಿ ಶೇಂಗಾ? ಏನೋ ಮಾಡ್ತೀಯಲ್ಲ ಹೋಗಲ್ಲ ನೆನಪಿರ್ತದ ನೆನಪ. ಇದು ಎಕರೆ ಒಂದು ಎಕರೆ ಮೇಲೆ ಹಾಕತ್ತ ನೋಡಿ. ಅಲ್ಲಿ ಒಂದು 2 ಎಕರೆ ಹಾಕಿ 2 ಎಕರೆ. ಈ ಕಡೆ ಬರ್ರಿ, ಈ ಕಡೆಗೆ. ಒಟ್ಟು 3 ಎಕರೆ. ಈ ಕಡೆ ಬರ್ರಿ, ಈ ಕಡೆಗೆ. ಏನೇನು ಹಾಕಿರಿ ಹೊಲ್ದಾಗ? ಶೇಂಗಾ ಹಾಕಿವಪ್ಪ, ಮೆಕ್ಕೆಜೋಳ ಹಾಕಿವಿ. ಶೇಂಗಾ ಮೆಕ್ಕೆಜೋಳ ಅದೇ ಸಜ್ಜೆ ಆದವು ಒಂದು 20 ಒಟ್ಟು 40 ಪ್ಯಾಕೆಟ್ ಆದಾಗ ಅದು 40 ಪ್ಯಾಕೆಟಾ? ಇದು ಹೆಸರು ಹಾಕಿರ್ಲಿ ಇದ್ರಾಗ ನಡ್ಬರ್ಕ? ಇಲ್ಲಿ ಮ್ಯಾರ್ಶಾಲ ಹಾಕಿ ಆಟ. ಇಲ್ಲಿ ಮ್ಯಾರ್ಶಾಲ ಬೀದ ಸಾಲಿ ಬಂದವಲ್ಲ, ಹೆಸರು ತಂದಾರ ಅಂತಾರೆ ಆಟ. ಆ ಗೂಡ್ಲಿದ್ದು ಇತ್ತಾಗ ಒಂದು ತಿರು ಹಾಕ್ಯಂದು ಹೋಗ್ಯಾರಾಗ ಹಾಕ್ಬೇಕ ನಂಗೆ. ಹಾಕ್ಯಾರ ಅದಕ್ಕೆ ಮನೆಗೆ ಹಾಕವನ ಕಾಳು. ಕಡ್ಲಿನ ಹಾಕಿರಣ್ಣ ಅದ್ರಾಗ? ಕಡ್ಲಿ ಇದ್ರಾಗ ಒಂದೊಂದು ಕಡ್ಲಿ ಕಲಿಸಿ ಹಾಕ್ಯಾರಲ್ಲ. ಅಲ್ಲಿ ಊರ್ಯಾರ ಇದು ಊರಕ್ಕೆ ಅಂದೆ ನಾನೇ ಬ್ಯಾಡ ಅಂದ್ಬಿಟ್ಟು ನೋಡೋಣ. ನಂದ ತಪ್ಪು ಆಯ್ತದ ಮಾತು. ಅದು ಊರಿದ್ರೆ ಗುಣಕತ್ತ ಅದ್ರಂತ ಹಾಕತ್ತ. ಅಲ್ಲಿಂದ 4-5 ಸಾಲ, ಒಂದು 7 ಸಾಲ ಊರ್ಯಾರ ಅಲ್ಲಿ. ನಾನೇ ಬ್ಯಾಡ ಅಂದ್ಬಿಟ್ಟೆ ಎಮ್ಮಳಿಗೆ. ಹಿಂಗಾಗಿ ಅಜ್ಜರ, ನೀವು ಎಷ್ಟು ವರ್ಷದಿಂದ ಒಕ್ಕಲ್ತನ ಮಾಡಿರಿ? ಒಕ್ಕಲ್ತನ ಒಕ್ಕಲ್ತನ ಭಾಳ ವರ್ಷ ಮಾಡೀವಪ್ಪ. ಒಂದು 50 ವರ್ಷ ಮಾಡೀನಿ. 50 ವರ್ಷ? ಹಾಂ 50 ವರ್ಷ ಜಪಾನ್ದಾಗ ಮಾಡಿ ಹೇಳಿ. ಹೌದಲ್ಲ? ಅವಾಗ ತುಣ್ಯಾಕೊಂದು ಮತ್ತು ಅವಾಗ ಒಂದು 20 ವರ್ಷ 15 ವರ್ಷ ಬಿಟ್ಟಿದ್ವಿ. 15 ವರ್ಷ ಬಿಟ್ಟಿದ್ದೇನ? ಮತ್ತು ಅವಾಗ ತುಣ್ಯಾಕ ಅವ ಯಾಕ ಸಣ್ಣ ದನ ಕಾಯ್ತಿದ್ದೆ. ದನ ಕಾದ ಮತ್ತು ಅವಾಗ ಒಕ್ಕಲ್ತನ ಮಾಡಕ್ಕೆ ದನ ಕಾದು ಮಕ್ಕಳನ್ನ ಇದು ಮಾಡಿರಲ್ಲ? ಒಕ್ಕಲ್ತನ ಮಾಡಿ. ಎಷ್ಟಪ್ಪ ಮಕ್ಕಳು? 4 ಮಂದಿ ಗಂಡು ಮಕ್ಕಳು, 4 ಮಂದಿ ಹೆಣ್ಮಕ್ಳು. ಬಾಬಾ 8. ಇನ್ನು ಫೇಲ್ ಆಗಿದ್ದು? ಫೇಲ್ ಆಗಿದ್ದು ಒಟ್ಟ ಎಷ್ಟು ಆಡ್ದಿದ್ರಿ? ಫೇಲ್ ಆದ ಬಿಡ ಒಂದು ಡಜನ್ ಆಡ್ದಿರೇನ? ಒಂದು 4 ಫೇಲ್ ಆಗ್ಯಾವ ಬಿಡಪ್ಪ. 4 ಮಂದಿ. 2 ಗಂಡು 2 ಹೆಣ್ಣು. ಒಂದು ಬಾಳವನ್ ಹಾಕಿ, ಒಂದು ದುರ್ಗವನ್ ಹಾಕಿ. ಒಟ್ಟು ಒಂದು ಡಜನ್ ಅನ್ನ? ಡಜನ್ ಬಿಡಪ್ಪ. 1 ಡಜನ್ ಮಕ್ಳು. ಆಗ ಆಪ್ರೇಷನ್ ಮಾಡಿದ್ದಿಲ್ಲಲ್ಲ, ಅದಕ್ಕೆ 2 ಹೆಣ್ಮಕ್ಳು, ಒಂದು ಬಾಳವ, ಒಂದು ದುರ್ಗವನ್ ಅದ ಫೇಲ್ ಅದ. ಏನೇ ಮಾಡ್ತಾರಪ್ಪ ಮಕ್ಳು? ಮಕ್ಕಳು ಮತ್ತು ಒಕ್ಕಲ್ತನ ಮಾಡ್ತಾರಲ್ಲ. 9 ಕುರಿಕೆ ಜನ, 10 ಕುರಿಕೆ ಜನ, 9 ಒಕ್ಕಲ್ತನ. ಇನ್ನೊಬ್ಬತ್ತ 2 ಒಕ್ಕಲ್ತನ ಮಾಡ್ತಾರೆ, 9 ಕುರಿಕೆ ಜನ. 9 ಇದಾಗೇನು ರೈಲ್ವೆ ಡಿಪಾರ್ಟ್ಮೆಂಟಿಗೆ ಏನು ರೈಲ್ವೆ ಇಲಾಖೆ ಆಗದಾರನ? ನೋಡಪ್ಪ, 9 ನೌಕರಿ ಮಾಡ್ತಾನ. ಏನು ಅನ್ಸುತ್ತೆ ಮತ್ತೆ ನೌಕರಿ ಮಾಡ್ತಾನಲ್ಲ 9 ಮಗ? ಏನು ಅನ್ಸತ್ತೆ ರೀ? ಏನ್ಯಪ್ಪ ಮತ್ತೆ ಇಷ್ಟು ಮಕ್ಕಳದಾಗ 9 ನೌಕರಿ ಮಾಡ್ತಾನಲ್ಲ, ಗೌರ್ಮೆಂಟ್ ನೌಕರಿ, ಏನು ಅನ್ಸತ್ತಪ್ಪ ಅಂದೆ? ಖುಷಿ ಅನ್ಸತ್ತಾ? ಗೌರ್ಮೆಂಟ್ ರೈಲ್ವೆ ಡಿಪಾರ್ಟ್ಮೆಂಟಿಗೆ ಕಿವಿ ಕೇಳಲ್ಲನ್ರಿ? ಇಲ್ಲಪ್ಪ ಕೇಳ. ಸರಿ, ಭಾಳ ಕೇಳಲ್ಲ. ಎಷ್ಟು ವಯಸ್ಸು ನಿಮಗೀಗ? ಒಂದು 80 ಆಗ ಬಂದು ಬಿಡಪ್ಪ. 80 ಆಗ್ಯಾವ ವಯಸ್ಸು. ಯಾಕಂದ್ರೆ ಅವು ಲೆಕ್ಕ ಇಲ್ಲ. 80 ಆಗ್ಯಾವ. 80 ಆಗ್ಯಾವ. ಇದು ಎಷ್ಟು ತಿಂಗಳದ್ದು ಬೆಳೆ ರೀ ಇದು ಶೇಂಗಾ? ಇದಾನ ಒಂದು 2 ತಿಂಗಳು ಆಗಿರ್ಬೋದು ನೋಡಪ್ಪ. 2 ತಿಂಗಳು ಮೇಲೆ ಆಗೈತೆ. ಎಷ್ಟು ತಿಂಗ್ಳಿಗೆ ಬರ್ತೀರಿ ಪೀಕ್? 4 ತಿಂಗಳಿಗೆ. 4 ತಿಂಗಳಿಗೆ ಬಂದ್ಬಿಡುತ್ತಾ? ಯಾವ ಶೇಂಗಿದು? ಗೆಚ್ಚಿಂಗ. ಗೆಚ್ಚಿಂಗ ರೀ. ಎಷ್ಟು ಶೇಂಗಾ? ಎಷ್ಟು ನಮೂನಿ ಇರ್ತಾವೆ ಶೇಂಗಾದಾಗ? ಯಾವ ಶೇಂಗ ಇರ್ತಾವೆ ಶೇಂಗಾದಾಗ? ಇದ್ರಾಗ ಗೆಚ್ಚಿಂಗದಾಗ ಒಂದು ಬೇರೆ ಒಂದು ಐತೆ, ಮತ್ತು ಅಬ್ಸಿಂಗ್ ಅದಾವ, ಟಂಗನಕ ಒಂದು ಐತೆ. 4 ಜಾತಿ ಅದಾವ.
ಟಂಗಣಕ ಹಾಂ ಯಾವ್ದು ಶೇಂಗಾ ಹೊರ ಅದು ಹಿಂಗೆ ಗ್ಯಾಸಿಂಗ್ ಬೆಳೆ ಬೆಳೆಸಿದ್ದೆ ಕೆಂಪು ಕಾಳು ಇಲ್ಲ ಅಂದ್ರೆ ಬೀಜದ ಅವೆಲ್ಲ ಇವಂದ ಈಗ ಒಂದಂದ ಅವ್ನ ಹಾಕಾಗೆಲ್ಲ ಬಿಟ್ಬಿಟ್ಟು ಅವು ಕಸ ಬೆಳೆಯಕಂದ್ಬಿಟ್ಟು ನೋಡಿದ್ವಿ ಅದ್ಲ ಯಾಕೆ ಕಸದ ಹೊತ್ತಾಗ ಮಡಿ ತುಂಬ್ಯಾವನ ಹಾಂ ತುಂಬಿದ ಒಂದು ಮಡಿ ಹಾಂ ಮಡಿ ತುಂಬ್ಯಾವ ಈ ಸಾಲನ ಸಾಲ್ರಿ ಎಲ್ಲ ಹೋಗ ತಗ ಸಣ್ಣ ಮತ್ತೆ ಹೆಂಗೆ ಗೊತ್ತಾಗುತ್ತೆ ನಿಮಗೆ ಮಡಿ ತುಂಬ್ಯಾವಿಲ್ಲ ಅಂತ ಹಾಂ ಮಡಿ ತುಂಬ್ಯಾವಿಲ್ಲ ಅಂತ ಹೆಂಗೆ ಗೊತ್ತಾಗುತ್ತೆ ರೀ ಒಂದು ಅರ್ಧ ತಾಸಿಗೆ ಹೋಗತ್ ಬಿಡತ್ತೆ ಬಾ 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 ಸಣ್ಣಗೆ ಹೋಗ ಮತ್ತು ನೀರು ಸಣ್ಣ ಐತಲ್ಲ ಸಣ್ಣ ಐತಲ್ಲ ಹ್ಞೂ ನಿಮ್ಮ ಕಾಲದಾಗ ಮತ್ತೆ ನೀವು 80 ವರ್ಷ ವಯಸ್ಸಿನಾರ ಅವಾಗ ನಿಮ್ಮ ಕಾಲದಾಗ ಬೋರ್ವೆಲ್ ಈ ಥರ ಇದ್ವನ ಹಾಂ ಇದ್ವಾ ಏನು ಬೋರ್ ಅವಾಗ ಇಲ್ಲ 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 ಅಯ್ಯೋ ಗೂಡಿಲಿ ಹೋಗಿದ್ರು ಗೂಡಿಲಿ ಹೋಗಿದ್ರು ಅವಾಗ ಗೂಡಿಲಿ ಅಂದ್ರೆ ಅವು ಚಿಮ್ನಾ ಡಬ್ಬಿ ಗೂಡಿ ಮಾಡ್ತಾರೆ ಹಿಂಗೆ ಹಿಂಗೆ ಕೂಸು ಕಣ ಮಾಡ್ತಾರೆ ಅದು ಗೂಡಿದ ನಿಮ್ಮ ಜಗ್ದ್ರೆ ಅಥವಾ ಒಯ್ತಾರೆ ಮತ್ತು ಗೆಣಸು ಪಿಣಸಕ್ಕೆ ಮಾಡ್ಬೇಕಾರೆ ಗುಡಿಲಿ ಹೋಗಿ ಮಾಡ್ತಾರೆ ತೋಟನ ಅವಾಗ ಕಪ್ಲಿ ಮಾಡಿದ್ರು ಕಪ್ಲಿ ಎತ್ತು ಕಟ್ಟಿ ಜಗ್ಸಾರ ಬಾವಿದ್ವನ್ರಿ ನಿಮ್ಮ ಕಾಲದಾಗ ಏನಿದ್ವು ನಿಮ್ಮ ಕಾಲದಾಗ ಅವಾಗ ನೀರಿಗೆ ಬಾವಿದ್ವನ ಗುಂಡ ಕಡಿದ್ಕೊಂಡ್ರೆ ನಾಲ ತೋಡಿ ಎಲ್ಲ ಮಾಡಿ ತೋಟ ಮಾಡ್ಯಾರ ನಮ್ಮ ಮಂದಿ ಆಚೆ ಕಡೆಗೆ ಗೂಡಿಲಿ ಅದು ಮತ್ತೆ ದಬ್ಬೆ ಈಗಲೂ ಹಂಗ ಮಾಡ್ಯಾರ ಇಲ್ಲ 2 ದಬ್ಬೆ ಒಂದು ಬಿಸಕಲ್ ಕಟ್ಟಿಬಿಡೋದು ಹಿಂದಕ್ಕೆ ದಬ್ಬೆ ಹಿಂಗೆ ಎತ್ತಿ ಹಿಂಗೆ ಹೋಗಿದಾಗೆಲ್ಲ ಹಿಡಿಯಕ್ಕೆ ಬರೋದು ನೀರು ಅದು ಕಾಲಿದಾಗ ಹೋಗಿದಾರೆ ಅವಾಗೆಲ್ಲ ಕಾಡಿಬಿಡಿ ಈಗೇನಪ್ಪ ಅಪ್ಪು ಹಂಗಾರ ಈಗಿನ ಕಾಲ ಬೇಸ್ ಅಂತೀರಿ ತ್ರಾಸ ಅವಾಗ ಈಗೇನೈತೆ ಆರಾಮ ಅಕ್ಕಿಯನ್ನ ಗೌರ್ಮೆಂಟ್ ಈಗ ಅವಾಗ ಅಯ್ಯೋ ನನ್ನ ಕತೆಯ ಸೊಗಟಿ ನುಚ್ಚು ಜೋಳ ಒಂದು ಅಳತೆ 8 ಮೊಳ 9 ಮೊಳ ನಿಲ್ಲು ಬೆಳೆವು 9-10 ಮೊಳೆ ತನಕ ಬೆಳೆವು ಈಗ ತಿನಿ ಆಟ ತಿನಿ ಇಲ್ಲ ಆಗಿನ ಕಾಲ ಯಾವುದು ಈ ಪುಣ್ಯ ಮಾಡ್ರಪ್ಪ ನೀವು ಪುಣ್ಯ ಮಾಡ್ರಿ ನಾವು ದುಡ್ದು ಸತ್ತು ಹೇಳ್ದಲ್ಲ 2 ರೂಪಾಯಿ ಕಬ್ಬಿನ ಕಸ ಕಡಿವಿ ಈಗ 2 ರೂಪಾಯಿ ಹುಡ್ರಿ ಏನು ಬರ್ತವ್ರಿ ಅಂತ 2 ರೂಪಾಯಿ ಕಬ್ಬಿನ ಕಸ ಕಡಿವಿ ಮಗನಿಗೆ ಕಬ್ಬಿನ ಕಸ ಏನು ಮಾಡ್ತಿದ್ರಿ ಕೆಲಸ ನಿಮ್ಮ ಮುಕ್ಳು ಹಿಡಿದು ಕಡ್ಕಂತ ತಗೋತೀವಿ ಹಿಂದೆ ಮೇಲೆ ಕಬ್ಬಿನ ಹೊಲ್ದಾಗ ಇತ್ತು ಇವು ಒಗಡು ಉರಿಯ ಒಗ ತುರು ಹಿಂದಕ್ಕೆ ಭಾಳ ಕಷ್ಟಪಟ್ಟಿರಿ ಏನು ಕಷ್ಟ ಅಂದ್ರೆ ಹೆಚ್ಚಿಂದ ಹೇಳೋದು ಹೇಳ್ಬಾರ್ದು ಭಾಳ ಈಗೇನಪ್ಪ ಈಗ ಮಗ ನೌಕರಿ ಅದಾರಲ್ಲ ಆರಾಮ ಇರ್ರಿ ಮತ್ತೆ ಮಗ ನೌಕರಿ ಮಾಡ್ತಾರಲ್ಲ ಆರಾಮ ಇರ್ರಿ ಈಗ ಮತ್ತೆ ಇದು ಮಾಡೋದು ಯಾರು ಮಾಡಗಲ್ಲ ಅವ್ರು ಅಲ್ಲ ನೌಕರಿ ಮಾಡ್ತಾನ ಉಳಿಕೆದ 3 ಜನ ಅದಾರಲ್ಲ ಅವ್ರ ಮಾಡ್ತಾರ ಮಾಡಗಲ್ಲ ಮತ್ತೆ ಕುರಿಗೆ ಬಳ್ಳಿ ಬೇಕನ್ನಕ್ಕೆ ಹಾಕಿವಿ ಇದಕ್ಕೆ ಹೋಗ್ಯಾರನ್ರಿ ಓಕೆ ಆರಾಮದಿರಿ ಆರಾಮನೆ ಕೊಡ್ಗಿ ಮಾಣಕಲ್ಲು ಅವೆಲ್ಲ ಬ್ಯಾನಕ ಅಕಸ್ಮಾತ್ ವಯಸ್ಸಾದಲ್ಲಪ್ಪ ವಯಸ್ಸಾದಂಗಲ್ಲ ವಯಸ್ಸು ನಾನು ಹೊರಗೆ ಯಾರು ದುಡಿಗಲ್ಲ ಅಂತ ಹೇಳ್ದನಲ್ಲ ಎಲ್ಲರೂ ಬಿಟ್ಟಾರೆ ಈಗ ನಾನೇ ಒಂದ ದುಡಿಯೋದು ಈಗ ಹೌದಾ ನಮ್ಮ ಮಾರ್ಗೇರಿ ಎಲ್ಲಿ ಭಾಳ ಮಂದಿ ಎಲ್ಲಿಗೆ ನಿಮ್ಮ ದೋಸ್ತರ ಏನು ಮಾಡ್ತಾರ ಅವ್ರು ನಿಮ್ಮ ದೋಸ್ತರು ಈಗ ಆರಾಮ ಮನೆಗೆ ಅದರ ಆರಾಮದ ಬಿಡವ್ರು ನಮ್ಮದು ಐತಿ ದಂಡು ಹೊಲವರಕ್ಕೆ 80 ವಯಸ್ಸಾದ್ರೆ ಇನ್ನೂ ಕೆಲಸ 80 ವಯಸ್ಸಾದ್ರೆ ಇನ್ನೂ ದುಡಿತೀವಿ ನೀನು ದುಡಿದೀವಿ ಭಾರಿ ಅಜ್ಜ ನಿಮ್ಮ ಗುಂಟ ಮತ್ತು ಅಷ್ಟು ಆರಿಗೆ ನಾವು ಹೌದಾ ಅದೇನು ಮಾಡಿಲ್ಲ ದುಡಿದಿಲ್ಲ ಹುಡುಗ ನಾವು ಬಿಟ್ಟಿಲ್ಲ ದುಡಿಯೋದು ಈಗ ಯಾರು ದುಡಿತಾರೆ ನಿಮ್ಮ ವಯಸ್ಸಿನಾರು ಯಾರು ದುಡಿಯಲ್ರಿ ಯಾರು ಒಬ್ರು ದುಡಿಯಲ್ಲ ಎಲ್ಲರೂ ಬಿಟ್ಟಾರೆ ನಾನು ಒಬ್ಬದ್ನ ಈಗ ಏನು ಓದಿರಿ ನೀವು ಏನು ಓದಿರಿ ಎಲ್ಲ ಓದಿಲ್ಲ ಪಾಪ ಹಾಗೆ ರಾತ್ರಿ ಈ ಶೆಪ್ ಡಾಕ್ಟರ್ ಇದ್ದತ್ತೆ ಶಾಲಿನ ಕಲ್ತಿಲ್ಲ ಎಲ್ಲ ಓದಿಲ್ಲ ಅವಾಗ ದನ ಕಾಯಕ್ಕೆ ಬೇಕು ಅವಾಗ ದನ ಕಾಯೋದು ಅವಾಗ ಸಾಲ ಎಲ್ಲಿದು ರೊಕ್ಕ ಕೊಟ್ಟು ಇದು ಮಾಡ್ತಾರೆ ಸಾಲ ಇದ್ದಿಲ್ಲ ಅವಾಗ ಮಾಸ್ತರ್ ತರಿಸಿ ಕಲಿಸಿದ್ರೆ ಮತ್ತು ಬಡಗಿ ಮಾಸ್ತರ್ ಕಲಿಸೋದು ಹುಡ್ರನ್ನ ನಾವು ಹೋಗಿಲ್ಲಪ್ಪ ದನ ಕಾಯಕ ಸಾಕು ನಮ್ಮ ಮಾತು ಬಿಡ್ತಿದ್ದಿಲ್ಲ ದನ ಕಾಯ್ತಿದ್ರಿ ಏಸಿದ್ವಾ ದನ ಒಂದು 15 ವರ್ಷ ಮೇಲೆ ಕಾದೀನಿ
15 ವರ್ಷ ಯಾಕಪ್ಪ ಎತ್ಕದೀನಿ ವಯಸ್ಸು ಬರೋದಂತ ಕದೀವಿ. ದನನ ಕಾಯದ ಒಂದು ದೊಡ್ಡ ಕೆಲಸ ಅವಾಗ. ಹಾಂ ದನಕ್ಕೆ ಮೇವು ಅದು. ಅವಾಗೇನು ರಜಾಕ್ರು ಅಂತ ಬರ್ತಿದ್ರಂತಲ್ಲ, ಅದ್ರ ಬಗ್ಗೆ ನೋಡಿರಿ ಕೇಳಿರಿನ? ಯಾವುದಪ್ಪ? ರಜಾಕ್ರ ಡಾಕ್ಟ್ರ ರಜಾಕ್ರಾವಳಿ ಅಂತೇಳಿ ಗೊತ್ತಿಲ್ಲ. ಅದು ನನಗೆ ಅಷ್ಟ ಅಯ್ಯೋ ತುರ್ಕರ ಮಂದಿ ಅದಿಲ್ಲ ಅಯ್ಯೋ ಇದು ತಪ್ಪೋಯಪ್ಪ ಅಲ್ತಿಗಿದ್ದೀನಿ ನೀನು ಹುಡ್ರಿದ್ದಿ ಇಟ್ಟಿಟ್ಟಿದ್ದಿ ನೋಡಿ ಇಟ್ಟಿಟ್ಟು ಭಾರಿ ಅಟ್ಟದು ಭಾರಿ ಹೊಡೆಗೆ ಬಿಡೋರು. ಅವಾಗಿನ ಕಾಲದಾಗ ಹೆಂಗಿತ್ತು ಅದು ಹೇಳ್ರಿ? ಹೊಡೆಗೆ ಬಿಟ್ರು ಯಾಕೆ ಅಂಜಿಕೆ ಅಂದ ಬಿಡಿತಾರಂತಂದು ಪೊಲೀಸರ ಅಲ್ಲ ಇವಾಗ ಪಟ್ಟಣ ರಾವಳ ಅಂತಂದು ಇತ್ತು ಅವಾಗ. ಅವ್ರ ಬಂಧುಗಳನ್ನ ಹೊಡೆ ಬಿಡ್ತಾರೆ. ಭಾರಿ ಇತ್ತು ಅವಾಗ. ಈಗ ನಮ್ಮ ಸ್ವತಂತ್ರ ಸಿಕ್ಕಿಂದ ಭಾಳ ಚಲೋ ಆಯ್ತು. ಸ್ವತಂತ್ರ ಸಿಕ್ಕ ಮೇಲೆ ಅನುಕೂಲ ಆರಾಮ ಆಯ್ತು ನೋಡಿ ಅವಾಗ. ಈ ಕಾಲ ಬೇಸ್ರ ಅವಾಗಿನ ಕಾಲನ ಬೇಸ್ರ. ಪೊಲೀಸರು ಬಂದರೆ ಈಗ ಮುಖರ್ ಬೀಳ್ತಾರೆ, ಅವಾಗ ಎಲ್ಲಿ ಹೊಡೆಯೋಗಿ ಬಿಡ್ತದೆ. ಪೊಲೀಸರು ಬಂದಲ್ಲಿ ಅಂತಂದು ಹೊಡೆಯೋಗಿ ಬಿಡ್ತಾರೆ ಎಲ್ಲರೂ. ಎಟ್ಟ ನಿರ್ತದಿಲ್ಲ. ಈಗಿನ ಕಾಲ ಬೇಸ್ರ ಅವಾಗಿನ ಕಾಲ ಬೇಸ? ಈಗಿನ ಕಾಲ ಚಲೋ ಅದನಪ್ಪ, ಭಾರಿ ಚಲೋ ಅಲ್ಲ ಈಗಿನ ಕಾಲ ಭಾರಿ ಚಲೋ ಕಾಲ. ಅವಾಗ ಎಲ್ಲಿ ಯಪ್ಪ ಅದು ಗಡನ ಕಾಳು ಸಿಗ್ತದಿಲ್ಲ. ಗಡನ ಯಾರೊಬ್ಬರು ಕೆಂಪು ಜೋಳ ಕೊಡಿದ್ರೆ ಅವನ ಅನ್ಸಿದ್ರೆ ಅವನ ರೊಕ್ಕ ಕೊಟ್ಟಾಗಂತದೆ. ಸುಮ್ಮನೆ ಕೆಂಪು ಜೋಳ ತರ್ತಾರೆ ಅದು. ಕೆಂಪು ಜೋಳ ನಿಮ್ಮ ಕಾಲದಾಗ? ಕೆಂಪು ಜೋಳ ಬರ್ತದೆ ಅವಾಗ. ಎಲ್ಲಿ ಬೇಯ್ತದೋ ಎಲ್ಲಿ ತರ್ತಾರೋ ಸೊಸೈಟಿ ಬರ್ತದೆ, ಇದಕ್ಕೆ ಪಂಚಾಯತಿ ಬರ್ತದೆ ಅವಾಗ. ಅವಾಗ ಕೆಜಿ ಗಟ್ಟಲೆ ಕೊಡೋರು ರೊಕ್ಕಕ್ಕೆ. ಊಟಕ್ಕೆ ಭಾಳ ಬರ ಅವಾಗ? ಭಾರಿ ತೆಗೋಪ್ಪ, ಭಾರಿ ಕಾಳು ಸಿಗ್ತಿದ್ದಿಲ್ಲ. ಅವು ಬೆಳೆತಿದ್ದಿಲ್ಲ, ಅವು ಹುಳ ಬಡ್ದು ಹೋಗ್ಬಿಡೋದು. ಅದು ಅವೇ ಬಿಡ ಕಂಡಪಡಿ ಬೆಳೆ ಐತಲ್ಲ ಮನಪ್ಪ ಗುಡಿ ಅದ್ರ ಮ್ಯಾಲೆ ದೊಂಟು ಹೊಟ್ಟೆ ಹತ್ರ ಬೆಳೆದ್ರೆ ಬರಿ ಬಂದು ಹೋಗ್ಬಿಡವು. ಹುಳ ಬಡ್ದು ಬಿಡೋದು ಬೆಂಕಿ ಹುಳ, ಪುಂಡಿ ಕಾಳದಾಗ ಬಿಡವು. ಏನಪ್ಪ ದನಕ್ಕೆ ಸಾಧ್ಯ ಹಾಕತ್ತೆ ನೋಡಿ ಇಟ್ಟು ಬೇಕಾರೆ. ಸರಿ ನೀರು ಕಟ್ರಾ? ಓಕೆ, ನಮಸ್ಕಾರ, ಬಾಯ್. ಸರಿ.